ಲೋಕಸಭಾ ಚುನಾವಣೆಯಲ್ಲಿ ಹತಾಶೆಗೊಂಡಿರುವ ಕಾಂಗ್ರೆಸ್ ಈಗ ಸೇಡಿನ ರಾಜಕೀಯ ಮಾಡುತ್ತಿದೆ ಎಂದು ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದರು. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಯರಗುಳ ಮಹಾಶಕ್ತಿ ಕೇಂದ್ರದಲ್ಲಿ ಶುಕ್ರವಾರ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇಡು ತೀರಿಸಿಕೊಳ್ಳಬೇಕಾದ ಚುನಾವಣೆ ಇದಾಗಿದೆ ಎಂದು ಪ್ರಚಾರ ಭಾಷಣದಲ್ಲಿ ಹೇಳುತ್ತಿದ್ದಾರೆ. ಗುರುಮಿಟ್ಕಲ್ ಕ್ಷೇತ್ರದಲ್ಲಿ 8 ಬಾರಿ ಗೆಲ್ಲಿಸಿ 2 ಸಲ ಲೋಕಸಭಾ ಸದಸ್ಯರನ್ನಾಗಿದ್ರು ಕೇವಲ 1 ಬಾರಿ ಸೋತಿದ್ದಕ್ಕೆ ಸೇಡು ತೀರಿಸಿಕೊಳ್ಳಬೇಕಾಗಿದೆ ಎಂದು ಮತದಾರರ ಮುಂದೆ ಅಂಗಲಾಚುವ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಚ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಈಗ ಕಾಂಗ್ರೆಸ್ ಪಕ್ಷವು ಖರ್ಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿದ್ದು ರಾಜ್ಯಸಭೆ ಸ್ಥಾನ, ರಾಜ್ಯ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ, ಈಗ ಲೋಕಸಭೆಗೆ ತನ್ನ ಅಳಿಯನನ್ನೇ ಅಭ್ಯರ್ಥಿಯನ್ನಾಗಿಸಿ ಕಾಂಗ್ರೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನಾಗಿ ನಡೆಸುತ್ತಿದೆ ಎಂದರು. ಮತ್ತೆ ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನ ಸೀದಾ ಈ ಭಾಗದಾಗ ಅಟ್ಯಾಕ್ ಮಾಡ್ತೀನಿ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲೆಕ್ಷನ್ದಾಗ ಶೇಡ್ ತೀರ್ಸ್ಕೋಬೇಕು, ನನಗೆ ಸೋಲ್ಸ್ಯಾರ, ಪಾರ್ಲಿಮೆಂಟ್ ಎಲೆಕ್ಷನ್ ಸೋಲ್ಸ್ಯಾರ, ನಾವು ಶೇಡ್ ತೀರ್ಸ್ಕೋಬೇಕಂತಾರ. ಹೇಳಲಿಕ್ಕೆ ವಿಚಾರ ಮಾಡಿ ಹೇಳ್ಬೇಕು ದೊಡ್ಡವರು. ನಿಮಗೆ 9 ಸಲ 8 ಸಲ ಗೆದ್ದಿಸಿದ್ದು 8 ಸಲ ಗೆಲ್ಸಿದ್ದು ಮರ್ತು ಹೋಯ್ತು, ನಿಮಗೆ 2 ಸಲ MP ಮಾಡಿದ್ದು ಮರ್ತು ಹೋಯ್ತು. 9 ಸೋತ್ರ ಶೇಡ್ ಯಾರಿಗೆ ಶೇಡ್ ತೀರ್ಸ್ಕೋತೀರಿ? ಓಟ್ ಹಾಕ್ದವ್ರಿಗೆ. ಇವರೇ ಓಟ್ರು ನಿಮಗೆ ಹಾಕಿಲ್ಲ 8 ಸಲ 9 ಸಲ. ಶೇಡಿನ ರಾಜಕೀಯ ಮಾಡೋರು ಕಾಂಗ್ರೆಸ್ದವರು. ಇವತ್ತು ಆ ಒರಿಜಿನಲ್ ಕಾಂಗ್ರೆಸ್ ಓದಿಲ್ಲ. ಖರ್ಗೆ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗ್ಯದ ಕಾಂಗ್ರೆಸ್. ಮಗ ಮಿನಿಸ್ಟರ್, ಆ ಮಗ ಯಾವಾಗ ಇಲ್ಲಿ ತಿರುಗಾಡನ ಈ ಭಾಗದಾಗ ಉಸ್ತುವಾರಿ ಮಂತ್ರಿ. 1 ದಿವಸ ಹಳ್ಳಿಗೆ ಬಂದಿಲ್ಲ. ನಾ ಪ್ರತಿ ಹಳ್ಳಿಗೆ ಹೋಗಿ ತಿರುಗಾಡಿ ಬಂದೀನಿ. ಯಾವ ಹಳ್ಳಿಗೆ ರೋಡ್ ಇಲ್ಲ, ಸರಿ ರೋಡು. ಯಾವ ಹಳ್ಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಯಾವ ಹಳ್ಳಿಯಾಗ ಬರೋಬ್ಬರ ಸಾಲಿಗಳಿಲ್ಲ. ಸಾಲಿಗೆ ಬರ್ತಾ ಇಲ್ಲ. ಪಂಚಾಯತ್ ರಾಜ್ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಜನರ ಸಮಸ್ಯೆ ಸ್ಪಂದನೆ ಮಾಡಬೇಕು. ಇವತ್ತು ಪ್ರಿಯಾಂಕ್ ಖರ್ಗೆ MLA ಮಾಡಿ ಮಿನಿಸ್ಟರ್ ಮಾಡ್ಯಾರ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾದಾಗ MP ಅವರು ಲೀಡರ್ ಆಫ್ ಅಪೋಸಿಷನ್. ಅವ್ರಿಗೆ ಬೇಕಾದಾಗ ಎದ್ದು ನಿಂತ ಕೂಡಲೇ ಮಾತಾಡ್ರಂತ ಅವಕಾಶ ಕೊಡ್ತಾರೆ. ಅವ್ರಿಗೆ ಕೋಲಿ ಸಮಾಜ ಸಬ್ಜೆಕ್ಟ್ ಬಂದಾಗ, ಕೋಲಿ ಸಮಾಜ ಸಬ್ಜೆಕ್ಟ್ ಜಗ್ಗೇಶ್ ಅವ್ರು ಹೇಳಿದ್ರು, ನಾವು ಲೋಕಸಭಾದಾಗ ಇರ್ತೀವಿ, ನಾವು ರಾಜ್ಯಸಭಾದಾಗ ಇರಲ್ಲ. ರಾಜ್ಯಸಭಾದಾಗ ಅಂದ್ರೆ ಮ್ಯಾಗಿನ ಇದ್ರದಾಗ ಕೋಲಿ ಸಮಾಜ ಎಷ್ಟಿದಾಗ ಆಗ್ಬೇಕಂತೇಳಿ ಡಿಸ್ಕಷನ್ ಬಂದಾಗ ಅವರು ಸದನ ಬಿಟ್ಟು ಬಾಯ್ಕಾಟ್ ಮಾಡ್ತಾರ. ಇದು ದಾಖಲಾದವ್. ನಮ್ಮಲ್ಲಿ ಜಗ್ಗೇಶ್ ಅವ್ರು ಹೇಳಿದ್ರು, ದೊಡ್ಡ ನಾಯಕರು ಬಡವರ ಬಗ್ಗೆ ಚಿಂತೆ ಮಾಡೋರು ತಮ್ಮ ಅವಕಾಶ ಬಂದಾಗ ಬಾಯ್ಕಾಟ್ ಮಾಡ್ತಾರಂತ ಹೇಳಿದ್ರು. ಇವತ್ತು ಕೇಳ್ರಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಷ್ಟು ಬಾರಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರಿ ಅಂತ ಹೇಳ್ರಿ. ಕೇವಲ ಎಲೆಕ್ಷನ್ ಬಂದಾಗ ಕೋಲಿ ಸಮಾಜ ಬೇಕು ಅವ್ರಿಗೆ. 60-70 ವರ್ಷ ನಮಗೆ ಧೋಕಾ ಕೊಟ್ಟಾರ. ಅವ್ರು ಮನಸ್ಸು ಮಾಡಿದ ಅವಾಗೆ ನಾ ದೇವೇಂದ್ರಪ್ಪ ಗಾಳಪ್ಪ ನಿಮ್ಮ ಸಮಾಜದವರಿಗೆ ಅವ್ರಿಗೆ ನಾ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ. ವಿಠ್ಠಲ್ ಹೆರೂರಿಗೆ ನಾ ನಮಸ್ಕಾರ ಮಾಡ್ತೀನಿ. ಇವತ್ತು ಎಲ್ಲ ಕೋಶಿಶ್ ಮಾಡಿ ಸತ್ತೋದ್ರು. ಇವತ್ತು ನಮ್ಮ ಬಂಜಾರ ಸಮಾಜ SCಗೆ ಹಾಕ್ಬೇಕಂತಂದ್ರೆ ದೇವೇಂದ್ರಪ್ಪ ಗಾಳಪ್ಪ ಅನ್ನೋ ಪ್ರಯತ್ನ ಅದ ನಮ್ಮ ಲಮಾಣಿ ಸಮಾಜಕ್ಕೆ ಬಂಧುಗಳು. ಅದಕ್ಕೆ ಇವು ಕಾಂಗ್ರೆಸ್ದವರು ಶೇಡಿನ ರಾಜಕೀಯ, ಶೇಡ್ ತೀರ್ಸ್ಕೋಬೇಕು, ನಾವು ಗೆದ್ದಿರ್ಬೇಕಂತಾರೆ. ನಾವು ನಿಮ್ಮ ಜೊತೆ ಇರೋರು. ಈ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಹೇಳಲ್ಲ ನಾನು, ದೊಡ್ಡ ಮನೆಯವ್ರ ಹೆಸರು. ಅವ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ. ಅವರು ಬಿಸಿಲಿನಾಗ ನಡಿಲಿಕ್ಕೆ ಆಗಲ್ಲ, ಬಿಸಿಲಿನಾಗ ತಿರ್ಲಿಕ್ಕೆ ಆಗಲ್ಲ. ಬೆಂಗಳೂರದಾಗಿದ್ದು AC ರೂಮ್ದಾಗಿದ್ದವರು, MLA MP IFP ಆಫೀಸ್ ಸಂಘಟಿದ್ದವರು. ಅವರಿಗೆ ಹಿಂಗೆ ಬಿಸಿಲಾಗ ಬಂದು ಅವರು ಏನಾದರೂ ಕೂಡ ಗೆದ್ದರೂ ಕೂಡ ಸೋತರೂ ಕೂಡ ಅವ್ರು ಯಾರ ಜೊತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವೇ ಮಣ್ಣಿನ ಮಕ್ಕಳು, ಬಿಸಿಲಾಗ ತಿರುಗಾಡೋರು. ನೀವು ಬೈರಿ ಬಿಡ್ರಿ ಏನೇ ಮಾಡ್ರಿ, ನಾವು ನಿಮ್ಮವರಿದ್ದೀವಿ, ನೀವು ತಿಳ್ಕೋಬೇಕು. ನೀವು ಎಲ್ಲಿ ಕರೆದಲ್ಲಿ ತಾಂಡಾಗ ಕರೀರಿ, ಊರಾಗ ಕರೀರಿ, ಹೈಜ್ವಾಡ್ರಾಗ ಕೊಡ್ರಿ, ಎಲ್ಲಿ ಕೊಡ್ರಿ, ಅಲ್ಲಿ ಕೂತಿ ನಿಮ್ಮ ಸಂಗಡ ಊಟ ಮಾಡೋರು ಇದ್ದೀವಿ ನಾವು, ನಿಮ್ಮ ಸಂಗಡ ಇರೋರು ಇದ್ದೀವಿ ನಾವು. ನಿಮ್ಮ ಕಷ್ಟವಾಗ ಗೊತ್ತವ, ಅವ್ರಿಗೆ ನಿಮ್ಮ ಕಷ್ಟ ಯಾರಿಗೂ ಗೊತ್ತಿಲ್ಲ. ಅಪ್ಪ ಲೋಕಸಭಾ, ಮಗ ವಿಧಾನಸೌಧ, ಈಗ ಹಳೆಯಾಗ ಇಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಮಾಡ್ತಾನೆ. ಅವ್ರು ರೊಕ್ಕ ಮಾಡ್ತಾರಂತ. ಅವ್ರು ದುಡ್ಡು ಏನಂತ ರಾಜಕೀಯ ಇನ್ವೆಸ್ಟ್ಮೆಂಟ್ ಯಾರು ಸಿಗಲಿಲ್ಲ ದಲಿತರು. ಈಗ ಲೆಫ್ಟ್ ಕಮ್ಯುನಿಟಿದವ್ರು ಯಾರು ಇಲ್ಲ, ಈ ಜಾತಿದವ್ರು ಯಾರೂ ಇಲ್ಲ ಗುಲ್ಬರ್ಗದಾಗ, ಲಮಾಣ್ಯರು ಯಾರೂ ಇಲ್ಲ ಕಾಂಗ್ರೆಸ್ದಾಗ, ಹರಿಜನರದಾಗ ರೈಟ್ ಕಮ್ಯುನಿಟಿದ ಯಾರೂ ಇಲ್ಲ. ಒಬ್ಬ ಬಡವನಿಗೆ, ವಿದ್ಯಾವಂತನಿಗೆ, ಹುಷಾರಿದ್ದವನಿಗೆ ಹುಡುಕಿ ರೊಕ್ಕಕ್ಕೆ ಹಾಕಿ ಅವನಿಗೆ ಗೆದುವಂತ ಪ್ರಯತ್ನ ಮಾಡಿದ್ರೆ ಅವ್ರು ಯಾರು ಗೆದ್ದು ಬರ್ತಿದ್ರು. ಅವ್ರು ಈಗ ರಾಜಕೀಯ ಇನ್ವೆಸ್ಟ್ಮೆಂಟ್ ತಮ್ಮ ರೊಕ್ಕ ಬೇರೆಯವ್ರಿಗೆ ಯಾಕೆ ಹಾಕಮೋ?
ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್. ನಮ್ಮ ದುಡ್ಡು ಯಾಕೆ ಬೇರೆಯವ್ರಿಗೆ ಕೊಡಬೇಕು? ನಮ್ಮ ಮನೆಗೆ ರೊಕ್ಕ ಕೊಡೋಣ, ನಾವು ಇನ್ವೆಸ್ಟ್ ಮಾಡೋಣ, ನಾವು ದುಡಿಸೋಣ. ಇವತ್ತು ಎಮ್ ಎಲ್ ಎಗಳಿಗೆ, ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಬಂದೂಕ್ ಪಾಯಿಂಟ್ ಮ್ಯಾಗ ಒಂದು ಗನ್ ಪಾಯಿಂಟ್ ಅಂತೀವಿ ನಾವು. ಕಾಂಗ್ರೆಸ್ ಅವರಿಗೆ ಅಂಜಿಸಿ ಹೆದರಿಸಿ ನಮ್ಮ ಬಂಜಾರ ಸಮಾಜ ಕೆಲವ್ರು ನಾಯಕರಲ್ಲಿ ಕಾಂಗ್ರೆಸ್ದಾಗ ಮನೆ ನಾರಾಜ್ ಹೋಗಿ ಅವ್ರಿಗೆ ಹೇಳ್ತಾರ, ನಿಮ್ಮ ತಾಂಡದಾಗ ಇಷ್ಟು ಓಟ್ ಕೊಟ್ರೆ ಅಷ್ಟೇ ನಿಮಗೆ ಮುಂದೆ ಸೀಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.